ರಾಜೀವ್ ಗಾಂಧಿ ವಸತಿ ನಿಗಮದ ಮುಂದೆ ಹೈ ಡ್ರಾಮಾ ನಡೆದಿದೆ. ಮನೆಗಾಗಿ ಫಲಾನುಭವಿಗಳು ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ನಿಗಮದ ಕಚೇರಿ ಸುತ್ತ ಪೊಲೀಸ್ ಸರ್ಪಗಾವಲಿದೆ. ಅಧಿಕಾರಿಗಳ ನಡೆಗೆ ಫಲಾನುಭವಿಗಳು ಕಂಗಾಲಾಗ್ಬಿಟ್ಟಿದ್ದಾರೆ. ಮನೆ ಸಿಗೋ ತನಕ ನಾವು ಇಲ್ಲಿಂದ ಕದಲಲ್ಲ ಅಂತ ಪಟ್ಟು ಹಿಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೊರೆ ಹೋಗಿದ್ದಾರೆ ಸಂತ್ರಸ್ತರು. ಪ್ರತಿಭಟನೆ ತೀವ್ರಗೊಳ್ಳುವ ಭೀತಿಯಲ್ಲಿ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಸುಮಾರು 4-5 ವರ್ಷಗಳಿಂದ ಇವರು ಪರದಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಾಜೀವ್ ಗಾಂಧಿ ವಸತಿ ನಿಗಮದ ಮುಂದೆ ಹೈ ಡ್ರಾಮಾ ಇದು. ಈ ಕೋಗಿಲೆ ನಿವೇಶನದ ಪ್ರಕರಣ ಬಂದಾಗಲೂ ಕೂಡ ಇವರೆಲ್ಲ ಪ್ರತಿಭಟನೆ ಮಾಡಿದ್ರು. ಅನೇಕ ವರ್ಷಗಳಿಂದ ಅಲ್ದಾಡ್ತಾ ಇದ್ದೀವಿ, ಅದಕ್ಕೆ ಬೇಕಾದಂಥ ಹಣವನ್ನು ಕಟ್ಟಿದ್ದೀವಿ, ನಮಗೆ ಮನೆಗಳನ್ನು ಕೊಡೋದು ಬಿಟ್ಟು ಬೇರೆ ಅವ್ರಿಗೆ ಕೊಡ್ತಿದ್ದೀವಿ ಅಂತ. ಇದೀಗ ನಮ್ಮ ಮನೆಗಳು ಬೇಕು ಅಂತ ರಾಜೀವ್ ಗಾಂಧಿ ವಸತಿ ಈ ಯೋಜನೆಯಲ್ಲಿ ಈ ನಿಗಮದ ಮುಂದೆ ನಮಗೆ ಮನೆ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮನೆಗಾಗಿ ಫಲಾನುಭವಿಗಳು ಅಹೋರಾತ್ರಿ ಧರಣಿ ಮಾಡಿರೋದು. ಪೊಲೀಸ್ ಸರ್ಪಗಾವಲನ್ನು ಕೂಡ ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರ ಹತ್ರ ಏನೋ ಹೋಗಿದ್ದಾರಂತೆ.